ಈ ಪೋಸ್ಟ್ ನ ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ತುಂಬಾ ವೈರಲ್ ಆಗ್ತಾ ಇದೆ. ಯಾಕೆ ಎಲ್ಲರೂ ಈ ಫೋಟೋನ ಅವರವರ ಸ್ಟೋರಿಯಲ್ಲಿ ಅವರವರ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೊಂತಿದ್ದಾರೆ, ಮತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾಕೆ ಹಾಕ್ತಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ನೀವು ಇವಾಗ ಏನ್ ನೋಡ್ತಿದ್ದೀರಾ ಆ ಫೋಟೋದಲ್ಲಿರುವಂತ ವಿಡಿಯೋನ ನೋಡಿದ್ರಿ, ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತ ಒಂದು ವಿಷಯ ಅಂತ ಹೇಳ್ಬೋದು. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಸೊ ಇದ್ರ ಬಗ್ಗೆನೇ ಎಲ್ಲ ಮಾತಾಡ್ತಿದ್ದಾರೆ. ಮತ್ತೆ ಈ ವಿಡಿಯೋ ಅಂತೂ ತುಂಬಾ ಒಂದು ವೈರಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ದೂತ ಸಮೀರ್ MD ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋನ 6 ದಿನದ ಹಿಂದೆ ಹಾಕ್ತಾರೆ. ಆ ವಿಡಿಯೋ ಇವತ್ತಿಗೆ 1 ಕೋಟಿ ವ್ಯೂಸ್ ದಾಟಿ ಹೋಗ್ತಾ ಇದೆ ಅಂತ ಹೇಳ್ಬೋದು. 1 ಕೋಟಿ ಜನ ನೋಡಿದ್ದಾರೆ ಗುರು ಈ ವಿಡಿಯೋನ. 1 ಕೋಟಿ ಜನ, 1 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 20 ಲಕ್ಷ ಅಲ್ಲ, 50 ಲಕ್ಷ ಅಲ್ಲ, 1 ಕೋಟಿ, 1 ಕೋಟಿಗಿಂತ ಜಾಸ್ತಿ ಜನ ಇನ್ನು ನೋಡ್ತಾನೆ ಇದಾರೆ ಈ ವಿಡಿಯೋನ. ಸೊ ಅಂತದ್ದೇನಿದೆ ಈ ವಿಡಿಯೋದಲ್ಲಿ, ಸಮಥಿಂಗ್ ಇಸ್ ದೇರ್ ಇನ್ ದಿಸ್ ವಿಡಿಯೋ. ಸೊ ಏನೋ ಇದೆ, ಅದಕ್ಕಾಗಿನೇ ಈ ವಿಡಿಯೋನ ತುಂಬಾ ಜನ ಶೇರ್ ಮಾಡ್ತಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಟ್ರೆಂಡಿಂಗ್ ಆಗಿ ಹೋಗ್ತಾ ಇದೆ ಈ ವಿಡಿಯೋ. ಸೊ ಅಂತದ್ದೇನಿದೆ ಈ ವಿಡಿಯೋದಲ್ಲಿ, ಇನ್ನೂ ನೀವು ಈ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ನೋಡ್ರಿ. ಈ ಒಂದು ವಿಡಿಯೋ ಲಿಂಕ್ ನಿಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದು ಯಾವುದೇ ಮೂವಿ ಅಲ್ಲ, ಮೂವಿ ಟ್ರೈಲರ್ ಅಲ್ಲ, ಮೂವಿ ಸಾಂಗ್ಸು ಅಲ್ಲ. ಆದ್ರೂ ಬರೀ ಒಂದೇ ವಾರದಲ್ಲಿ, 1 ವಾರ 6-7 ದಿನದಲ್ಲಿ 1 ಕೋಟಿ ವ್ಯೂಸ್ ಆಗಿದೆ ಅಂದ್ರೆ ನಿಜವಾಗ್ಲೂ ಲೆಕ್ಕ ಹಾಕ್ರಿ ಎಷ್ಟು ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ. ಈ ಒಂದು ವಿಡಿಯೋ ಇಷ್ಟು ಲೆಕ್ಕಕ್ಕೆ ಹೋಗ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು, ನೀವು ಕೂಡ ಈ ವಿಡಿಯೋ ನೋಡಬೇಕು. ಅದಕ್ಕಾಗಿನೇ ಎಲ್ಲಾ ಕನ್ನಡ ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡ್ತಿದ್ದಾರೆ. ಎಲ್ಲಾರು ಅಂದ್ರೆ ಆಲ್ಮೋಸ್ಟ್ ಆಲ್ ಕನ್ನಡ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ. ಸೊ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾಕೆ ಹಾಕ್ತಿದ್ದಾರೆ ಅಂತಂದ್ರೆ ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. 2012ರಲ್ಲಿ ನಡೆದಿರುವಂತ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ಆ ವಿಡಿಯೋದಲ್ಲಿ ತುಂಬಾ ನೀಟಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಬರೀ ಇವ್ರಷ್ಟೇ ವಿಡಿಯೋ ಮಾಡಿಲ್ಲ, ತುಂಬಾ ಜನ ಆ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ, ಸೊ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ. ಆದ್ರೆ ಈ ಒಂದು ವಿಡಿಯೋ ಅಷ್ಟು ಬೇರೆ ವಿಡಿಯೋಗಳು ವೈರಲ್ ಆಗಿರ್ಲಿಲ್ಲ. ಸದ್ಯಕ್ಕೆ ಈ ವಿಡಿಯೋ ತುಂಬಾ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಅಂತದ್ದೇನಿದೆ ಈ ವಿಡಿಯೋದಲ್ಲಿ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ತುಂಬಾನೇ ಇದೆ. ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಬೇರೆ ವಿಡಿಯೋಗಳಿಗಂತ ಈ ಒಂದು ವಿಡಿಯೋ ಡಿಫ್ರೆಂಟ್ ಆಗಿದೆ ಅಂದ್ರೆ ನಿಜವಾಗ್ಲೂ ಒಂದು ಫಿಲಂ ರೀತಿ ತೋರಿಸಿದ್ದಾರೆ ಗುರು. ಸೊ ಆ ಎಕ್ಸ್ಪ್ಲನೇಷನ್ ಜೊತೆಗೆ ವಿಜುವಲ್ಸ್ ಕೂಡ ಅವರು ಹಾಕಿರೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು ವಿಡಿಯೋ. ಸೊ ಮಿಸ್ ಮಾಡಬೇಡ್ರಿ, ದಯವಿಟ್ಟು ಈ ವಿಡಿಯೋ ನೋಡ್ತಿರೋರೆಲ್ಲ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ಒಮ್ಮೆ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಏನ್ ವಿಷಯ ಅಂತಂದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಕೂಡ ಹೇಳಿದ್ದಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಸ್ಥಾನ ಹಿಂದೂ ದೇವಸ್ಥಾನ ಅಲ್ವಂತಲ್ಲ ಗುರು, ಅದು ಜೈನ್ ದೇವಸ್ಥಾನ ಅಂತೆ. ನಾವೇನು ಹಿಂದೂ ದೇವಸ್ಥಾನ ಅಂತ ಅನ್ಕೊಂಡಿದ್ವಿ, ಆದ್ರೆ ಇದು ಹಿಂದೂ ದೇವಸ್ಥಾನ ಅಲ್ಲಂತೆ, ಇದು ಜೈನ್ ದೇವಸ್ಥಾನ ಅಂತೆ. ಸೊ ಯಾಕೆ ಇದು ಜೈನ್ ದೇವಸ್ಥಾನ ಅಂತ ಕೂಡ ತುಂಬಾ ಒಂದು ವಿವರಣಾತ್ಮಕವಾಗಿ ಹೇಳಿದ್ದಾರೆ ಆ ವಿಡಿಯೋದಲ್ಲಿ. ಮಿಸ್ ಮಾಡದೆ ಆ ವಿಡಿಯೋನ ನೋಡ್ರಿ, ಒಮ್ಮೆನಾದ್ರೂ ನೀವು ಮಿಸ್ ಮಾಡ್ದಂಗೆ, ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿ ನೋಡ್ರಿ. ಅಂತ ಇಂತ ಮಾಮೂಲಿ ವಿಡಿಯೋ ಆಗಿದ್ರೆ ಇಷ್ಟಕ್ಕೊಂದು ವೈರಲ್ ಆಗ್ತಿರ್ಲಿಲ್ಲ, ಇಷ್ಟಕ್ಕೊಂದು ಸದ್ದು ಮಾಡ್ತಾನೆ ಇರಲಿಲ್ಲ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಯಾಕೆ ವಿಡಿಯೋ ಮಾಡ್ತಿದ್ದು ಗುರು, ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಅವ್ರು ವಿಡಿಯೋ ಮಾಡಿರುವಂತ ಸಮೀರ್ MD ಅವರಿಗೆ. ನಿಜವಾಗ್ಲೂ ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಅಂತಂದು. ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ 5 ಕೇಸ್ಗಳನ್ನ ಬಗ್ಗೆ ಆ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ವಿತ್ ವಿಜುವಲ್ಸ್ ಇರೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಬಂದಿದೆ ಅಂತ ಹೇಳ್ಬೋದು. ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರೆ ಆ ವಿಡಿಯೋನ ಒಮ್ಮೆ ನೋಡಿ. ಸೊ ಅದಾದ ನಂತರದಲ್ಲಿ ವಿಡಿಯೋ ಅಂತೂ ಹಾಕಿದ್ರು, ಇವತ್ತಿಗೆ 6 ದಿವಸ ಆಯ್ತು. ಸೊ ಆಮೇಲೆ ಈ ವಿಡಿಯೋ ಹಾಕಿದ ತಕ್ಷಣ ಈ ವಿಡಿಯೋನ ಅವರು ಪ್ರೈವೇಟ್ ಮಾಡಿದ್ರು. ಯಾಕೆ? ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ ವಿಡಿಯೋನ ಯೂಟ್ಯೂಬ್ಗೆ ಹಾಕಿದ್ಮೇಲೆ ಮತ್ತೆ ಆ ವಿಡಿಯೋನ ಪ್ರೈವೇಟ್ ಮಾಡ್ತಾರೆ. ಯಾಕೆ ಅಂದ್ರೆ ಜೀವ ಬೆದರಿಕೆ ಬಂದಿರುತ್ತೆ. ಸೊ ಆ ಕಾರಣದಿಂದ ಅವರು ಆ ವಿಡಿಯೋನ ಮತ್ತೆ ಪ್ರೈವೇಟ್ ಹಾಕ್ತಾರೆ. ಆ ವಿಡಿಯೋ ಮತ್ತೆ ಅವರು ಧೈರ್ಯ ತಗೊಂಡು ಇವಾಗ ಅವರು ಮತ್ತೆ ಪಬ್ಲಿಕ್ ಮಾಡಿದ್ದಾರೆ, ಅಂದ್ರೆ ಎಲ್ಲರೂ ನೋಡೋ ತರ ಇಟ್ಟಿದ್ದಾರೆ. ನೀವು ಆ ವಿಡಿಯೋನ ಇವಾಗ ನೋಡಬಹುದು. ಯಾವಾಗ ಡಿಲೀಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಿಂಗೆ ಅಂತಂದ್ರೆ ತುಂಬಾ ದೊಡ್ಡ ವ್ಯಕ್ತಿಗಳ ಬಗ್ಗೆ ಎಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಗೌಡ್ರ ಕುಟುಂಬ ಅಂತೆಲ್ಲ ಅವರು ಇಂಡೈರೆಕ್ಟ್ ಆಗಿ ಹೇಳಿರುವಂತದ್ದು. ನೀವೇ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಗೌಡ್ರ ಕುಟುಂಬ ಅಂದ್ರೆ ಯಾರು. ಆಮೇಲೆ ಇನ್ನು ಕೆಲವೊಂದು ಫ್ಯಾಕ್ಟರ್ಸ್ ನ ನೀವೇ
ಅರ್ಥ ಮಾಡ್ಕೋಬೇಕಾಗುತ್ತೆ. ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕ್ಲಿ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ಈ ವಿಡಿಯೋ ಬಂದ ನಂತರ ಇವಾಗ ಆ ವಿಡಿಯೋ ಬಿಟ್ಟಿರುವಂತ ಸಮೀರ್ MD ಅವರು ಏನ್ ಹೇಳ್ತಿದಾರೆ ಅಂತಂದ್ರೆ, ಓಕೆ, ಸ್ಮಾಲ್ ಅಪ್ಡೇಟ್. ಈಗಷ್ಟೇ ನಾನೊಂದು ಟ್ರೋಲ್ ಪೇಜಲ್ಲಿ ನೋಡಿದೆ, ನಾನು ಅರೆಸ್ಟ್ ಆಗಿದ್ದೀನಿ ಅಂತ ಒಂದು ಫೇಕ್ ನ್ಯೂಸ್ ಬರ್ತಾ ಇತ್ತು. ಅರೆಸ್ಟ್ ಆಗಿದ್ದೀನಿ ಅಂತ ಹಾಕಿದ್ದಾರೆ. ಮೇ ಬಿ ನಾನೇನೋ ಕೊಟ್ಟಿಲ್ವಲ್ಲ, ಹಾಗಾಗಿ ಆ ಥರ ಥಿಂಕ್ ಮಾಡಿರ್ಬೋದು. ಏನಿಲ್ಲ, ನಾನೇನು ಅರೆಸ್ಟ್ ಆಗಿಲ್ಲ, ಅರೆಸ್ಟ್ ಆಗೋದು ಇಲ್ಲ. ಯಾಕೆ ಆಗ್ತೀನಿ ಗುರು ಸುಮ್ಮನೆ? ಸೊ ಏನು ಗಾಬರಿ ಪಡ್ಕೋಬೇಡಿ, ನಾನು ಆರಾಮಾಗಿದ್ದೀನಿ, ಕೂಲ್. ನಿಜವಾಗ್ಲೂ ಇಂತ ಒಂದು ದೊಡ್ಡ ಕ್ರಿಟಿಕಲ್ ಕೇಸ್ ಇದು. ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಇಷ್ಟೆಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ಮತ್ತೆ ಅಷ್ಟೆಲ್ಲ ನೀಟಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಮತ್ತೆ ವಿಜುವಲ್ಸ್ ನ ಕೂಡ ಆಡ್ ಮಾಡಿ ಆ ಒಂದು ಅವ್ರು ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಸೊ ಅದಕ್ಕೆ ತಕ್ಕನಾಗಿರುವಂತ ವಿಜುವಲ್ಸ್, ಆ ಒಂದು ಘಟನೆ ನಡೆಯೋ ರೀತಿಯಲ್ಲಿರುವಂತ ಒಂದು AI ಕ್ರಿಯೇಟೆಡ್ ವಿಡಿಯೋಗಳನ್ನ ಹಾಕಿ ಸೊ ತುಂಬಾ ನೀಟಾಗಿ ವಿಡಿಯೋನ ರೆಡಿ ಮಾಡಿ ಮತ್ತೆ ತುಂಬಾ ಗಟ್ಟಿ ಧೈರ್ಯ ಮಾಡಿ ವಿಡಿಯೋನ ರಿಲೀಸ್ ಮಾಡಿದರೆ ಸೊ ನಿಜವಾಗ್ಲೂ ಇದರಿಂದ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ತಗೋಬೇಕಾದ್ರೆ ಎಂತರಿಗೂ ಒಂಥರ ಭಯ ಅನ್ಸುತ್ತೆ. ಸೊ ಆದ್ರೂ ಅವರು ಗಟ್ಟಿ ಧೈರ್ಯ ಮಾಡಿ ವಿಡಿಯೋನ ಹಾಕಿದಾರಲ್ಲ, ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಗುರು. ಸೊ ಜೀವ ಬೆದರಿಕೆ ಎಲ್ಲ ಬರ್ತಿದೆ ಅಂತೆ, ಸೊ ಬಿ ಸೇಫ್ ಅಂತ ಹೇಳ್ಬೋದು ಅಷ್ಟೇ. ಸದ್ಯಕ್ಕೆ ಈಗ ಈ ಒಂದು ಪ್ರಕರಣ ಎಲ್ಲಿ ಬಂದು ನಿಂತಿದೆ ಅಂದ್ರೆ, ಹೈಕೋರ್ಟ್ವರೆಗೂ ಈ ಒಂದು ಕೇಸ್ ಹೋಗಿದೆ. ಆ್ಯಂಡ್ ಈ ಕೇಸಲ್ಲಿ ಈಗ ಇನ್ನೊಮ್ಮೆ ಮತ್ತೆ ಫ್ರೆಶ್ ಆಗಿ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅಂತ ಹೋರಾಟ ನಡೀತಿದೆ. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ಸಮೀರ್ MD ಅವರು ಜೈನ್ ಟೆಂಪಲ್ ಮತ್ತೆ ಹಿಂದೂ ಟೆಂಪಲ್ ಅಂತ ಮಾತಾಡೋದ್ರಿಂದ ಸೊ ಕೆಲವೊಬ್ರು ಸ್ವಲ್ಪ ಜನ ಇರ್ತಾರಲ್ಲ, ಕಮೆಂಟ್ ಆಗ್ತಿದ್ರಂತೆ, ನೀನ್ ಮುಸ್ಲಿಮು ಇದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀಯಾ, ಹಿಂದೂ ಟೆಂಪಲ್ ಬಗ್ಗೆ ಯಾಕೆ ಮಾತಾಡ್ತೀಯಾ, ಹಂಗೆ ಹಿಂಗೆ ಅಂತೆಲ್ಲ ಆಗ್ತಿದ್ರಂತೆ. ಸೊ ಅವರು ಈ ಒಂದು ಟಾಪಿಕ್ ನೇ ಡೈವರ್ಟ್ ಮಾಡ್ಬಿಟ್ಟವ್ರೆ. ಆ ಟಾಪಿಕ್ ಇರೋದು ಸೌಜನ್ಯ ಅವರ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ. ಆದ್ರೆ ಇವರು ಅದ್ ಯಾವ್ಯಾವ್ದಕ್ಕೋ ಹೋಲಿಕೆ ಮಾಡಿ ಯಾವ್ದಕ್ಕೋ ಲಿಂಕ್ ಮಾಡಿ ಇವಾಗ ನೀನ್ ಮುಸ್ಲಿಮು ಯಾಕೆ ಮಾತಾಡ್ತೀಯಾ ಹಿಂದೂ ಟೆಂಪಲ್ ಬಗ್ಗೆ, ಜೈನ್ ಟೆಂಪಲ್ ಬಗ್ಗೆ, ಸೊ ಹಿಂದೂ ಟೆಂಪಲ್ ಅಲ್ಲಂತೆ ಜೈನ್ ಟೆಂಪಲ್ ಅಂತ ಹೆಂಗ್ ಹೇಳ್ತೀಯ, ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಕಾಂಟ್ರವರ್ಷಿಯಲ್ ಕಮೆಂಟ್ಗಳು ಇರ್ತಾವಲ್ಲ, ಸೊ ಹಂಗೆ ಹಾಕಿದ್ದಾರೆ. ಸೊ ಅಂತದೆಲ್ಲ ಎಂತದೂ ಇಲ್ಲ. ಸೊ ಈ ಕೇಸ್ ಇರೋದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಟಾಪಿಕ್ ನ ಇಟ್ಕೊಳ್ರಿ, ನುಳ್ಕೆದೆಲ್ಲ ಸೈಡಿಗೆ ಬಿಡ್ರಿ. ಸೊ ಈ ಟಾಪಿಕ್ ಇರೋದೇ ಒಂದು, ನೀವೇನೋ ಹೇಳ್ಕೊಂಡು ಹೋಗ್ಬೇಡ್ರಿ. ಈ ವಿಡಿಯೋ ಮೂಲಕ ಹೇಳೋದಿಷ್ಟೇ, ಜಸ್ಟಿಸ್ ಫಾರ್ ಸೌಜನ್ಯ ಅವರಿಗೆ ಅಂಡ್ MD ಸಮೀರ್ ಅವರ ವಿಡಿಯೋನ ನೋಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. Watch.